ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅಪಾರ ಜನ ಬೆಂಬಲ ಸಿಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕುಪ್ಪನೂರು ಗ್ರಾಮದಲ್ಲಿ ರಾಧಾಕೃಷ್ಣ ದೊಡ್ಡಮನಿಗೆ ಅದ್ದೂರಿಯಾದಂತ ಒಂದು ಸ್ವಾಗತವನ್ನ ಕೋರಲಾಗಿದೆ. ಬೃಹತ್ ಸಮಾವೇಶದ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಮತಬೇಟೆಗಿಳಿದಿದ್ದಾರೆ. ರಾಧಾಕೃಷ್ಣ ದೊಡ್ಡಮನಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾಥ್ ನೀಡಿದ್ದಾರೆ. ಒಂದು ಒಳ್ಳೆ ವೆಲ್ಕಮ್ ಅನ್ನ ಮಾಡಿಕೊಂಡಿದ್ದಾರೆ. ಎಲ್ಲ ಕಡೆಯೂ ಭರ್ಜರಿಯಾದಂಥ ಒಂದು ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಅವರಿಗೆ ಪ್ರಿಯಾಂಕ್ ಖರ್ಗೆ ಕೂಡ ಸಾಥ್ ನೀಡ್ತಾ ಇದ್ದಾರೆ. ಅಪಾರ ಜನ ಬೆಂಬಲವೇ ಸಿಗ್ತಾ ಇದೆ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ. ಈ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು, ಅನೇಕ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಮತಬೇಟೆಗಿಳಿದಿದ್ದಾರೆ. ಮೊದಲನೇದಾಗಿ ಇಷ್ಟು ಉರಿ ಬಿಸಿಲಲ್ಲೂ ಕೂಡ ತಾವೆಲ್ಲರೂ ಬಹಳ ತಾಳ್ಮೆಯಿಂದ ನಮ್ಮ ಎರಡು ಮಾತನ್ನು ಕೇಳ್ತಾ ಇದ್ದೀರಾ. ವೈಯಕ್ತಿಕವಾಗಿ ತಮಗೆ ಧನ್ಯವಾದವನ್ನು ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾನು ಹೆಚ್ಚು ನಿಮ್ಮ ತಾಳ್ಮೆಯ ಪರೀಕ್ಷೆ ಮಾಡಲಿಕ್ಕೆ ಹೋಗೋದಿಲ್ಲ. ಕೇವಲ ಒಂದು 10-15 ನಿಮಿಷದಲ್ಲಿ ಈ ಚುನಾವಣೆ ಯಾಕೆ ಬಹಳ ಮಹತ್ವಪೂರ್ಣವಾಗಿದೆ ಅಂತ ತಿಳಿಸ್ಬಿಟ್ಟು ನಾನು ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತೇನೆ. ಅದರ ಜೊತೆಗೆ ಇವತ್ತು ಶಿಂದೆ ಇರ್ಬೋದು, ಮತ್ತು ಎಲ್ಲ ನಮ್ಮ ಪಾಂಡುರಂಗ್ ಶಿಂದೆ ಅವರು ಮತ್ತು ಎಲ್ಲ ಅವರ ಸ್ನೇಹಿತರು, ಅವರ ತಂಡ ಇವತ್ತು BJP ಪಕ್ಷವನ್ನು ತೊರೆದು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ವೈಯಕ್ತಿಕವಾಗಿ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರ ಪರವಾಗಿ ಅವರಿಗೆ ಕೂಡ ನಾನು ಅಭಿನಂದನೆ ಮತ್ತು ಸ್ವಾಗತವನ್ನು ನಾನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಾದ ಮೇಲೆ ಅವರ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ ಅಂತ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಕಲಬುರಗಿನಲ್ಲಿ ಸಂಸದರ ಚುನಾವಣೆ ಹೊಸದಲ್ಲ. ಸ್ವಾತಂತ್ರ್ಯ ಆದಮೇಲೆ ಕೂಡ ಸಾಕಷ್ಟು ಚುನಾವಣೆಗಳು ಆಗ್ತಾ ಇದೆ. ಆದರೆ ಈ ಚುನಾವಣೆಗೆ ಮತ್ತು ಬೇರೆ ಚುನಾವಣೆಗೆ ವ್ಯತ್ಯಾಸ ಏನಪ್ಪ ಅಂದರೆ, ಮೊದಲನೇ ಬಾರಿಗೆ ಒಬ್ಬ ಅಭ್ಯರ್ಥಿಗೆ ಪ್ರಚಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಯಾರ ಅಭ್ಯರ್ಥಿ? ಉಮೇಶ್ ಜಾಧವ್ ಅವರು. ಯಾರು ಬಿಡ್ತಾ ಇಲ್ಲ ಅವ್ರಿಗೆ ಪ್ರಚಾರ ಮಾಡಲಿಕ್ಕೆ? BJP ಪಕ್ಷದವರು. ಇಡೀ ನಮ್ಮ ಕಲಬುರಗಿ ಜಿಲ್ಲೆನಲ್ಲಿ ಒಂದು ಹೊಸ ಅಭಿಯಾನ ಪ್ರಾರಂಭ ಆಗ್ಬಿಟ್ಟಿದೆ. ರಹೀಮ್ ಖಾನ್ ಸಾಹಬ್ एक कुछ नया एक्सरसाइज स्टार्ट हो गया हमारे यहाँ. गो बैक जाधव, गो बैक जाधव ಅಂತ ಹೇಳ್ತಾರೆ. ಬಾಯ್ ಬಾಯ್ ಜಾಧವ್, ಗೋ ಬ್ಯಾಕ್ ಜಾಧವ್. ಏನಕ್ಕೆ ಅಂತ ಕೇಳಿದೆ ನಾ. ಇದನ್ನ ಕಾಂಗ್ರೆಸ್ನವ್ರು ಮಾಡ್ತಾ ಇಲ್ಲ ಸರ್, ಸಾರ್ವಜನಿಕರು ಮಾಡ್ತಾ ಇಲ್ಲ, BJP ಕಾರ್ಯಕರ್ತರು ಮಾಡ್ತಾ ಇರೋದು. ಅಫ್ಜಲ್ಪುರ್ನಲ್ಲಿ ಹೋದ್ರು, ಅಫ್ಜಲ್ಪುರ್ನಲ್ಲಿ BJP ಕಾರ್ಯಕರ್ತರು ಗೋ ಬ್ಯಾಕ್ ಜಾಧವ್ ಅಂದ್ರು. ಗುರ್ಬಿಟ್ಕಲ್ಲಿಗೆ ಹೋದ್ರು, ಗೋ ಬ್ಯಾಕ್ ಜಾಧವ್ ಅಂದ್ರು. ಚಿತಾಪುರ್ ಅಂದ್ರು, ಗೋ ಬ್ಯಾಕ್ ಜಾಧವ್ ಅಂದ್ರು. ಇಲ್ಲಿ ಸಿಟಿನಲ್ಲಿ ಕೂಡ ಒಂದೆರಡು ಕಡೆ ಗೋ ಬ್ಯಾಕ್ ಜಾಧವ್ ಅಂತ. BJP ಅವರ ಗೋ ಬ್ಯಾಕ್ ಜಾಧವ್ ಅಭಿಯಾನ ಏನಿದೆ, ಅವರು ಯಾಕೆ ಮಾಡ್ತಾ ಇದಾರೆ ಅಂತ ತಮ್ಗೆ ಆಶ್ಚರ್ಯ ಆಗ್ಬೋದು. ಸ್ವಂತ ಪಕ್ಷದವರೇ, ಸ್ವಂತ ಪಕ್ಷದ ಕಾರ್ಯಕರ್ತರು, ನಾಯಕರು ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇರೋದು ಜಾಧವ್ ಅವರಿಗೆ. ಖರ್ಗೆ ಅವರಿಗೆ ನಾವು ಸೋಲಿಸಿ ನಿಮಗೆ MP ಮಾಡಿದ್ವಿ, 5 ವರ್ಷದಲ್ಲಿ ನೀವು ಏನು ಮಾಡಿದ್ದೀರಾ ನಮಗೆ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಷ್ಟೇ, ಲೆಕ್ಕ ಕೊಡಿ, 5 ವರ್ಷದಲ್ಲಿ ಏನು ಲೆಕ್ಕ ಮಾಡಿ ಕೊಡಿ. ಉಮೇಶ್ ಜಾಧವ್ ಅವರಿಗೆ ಪಾಪ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಲೆಕ್ಕ. ಏನಾದರೂ ಮಾಡಿದ್ರೆ ಅಲ್ವಾ ಲೆಕ್ಕ ಕೊಡೋದು. ಈಗ ನಾವು ನಿಮ್ಮ ಮುಂದೆ ಬಂದಿದ್ದೀವಿ, ಖಾಲಿ ಕೈನಲ್ಲಿ ಬಂದಿಲ್ಲ. ನಾವು 10 ತಿಂಗಳ ಹಿಂದೆ ನಾವೆಲ್ಲರೂ ತಮ್ಮ ಮನೆ ಬಾಗಿಲಿಗೆ ಬಂದು ಕನೀಸ್ ಫಾತಿಮಾ ಅವರು ಗಲ್ಲಿ ಗಲ್ಲಿ ಅಡ್ಡಾಡಿ ಮನೆ ಮನೆ ಅಡ್ಡಾಡಿ
ಎಲ್ಲ ನಮ್ಮ ತಾಯಂದಿರ ಹತ್ರ, ಅಕ್ಕ ತಂಗಿಯರ ಹತ್ರ ಕೈ ಜೋಡಿಸಿ ಕೇಳಿದ್ರು, ದಯವಿಟ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ನಾವು ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ನಮ್ಮ 5 ಗ್ಯಾರಂಟಿಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ. 10 ತಿಂಗಳು ಆದಮೇಲೆ ಮತ್ತೊಮ್ಮೆ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ, ಖಾಲಿ ಕೈನಲ್ಲಿ ಬಂದಿಲ್ಲ. 5 ಗ್ಯಾರಂಟಿಗಳನ್ನು ನಿಮಗೆ ಕೈಗೆ ಕೊಟ್ಟು ನಾವು ಬಂದಿದ್ದೇವೆ. ನಮ್ಮ ಲೆಕ್ಕ ಕೇಳಿದ್ರೆ